ಮದುವೆಗೆ ಇನ್ನೇನು 2 ದಿನ ಇರುವಾಗಲೇ ಮದುಮಗಳಾಗಿ ಮಿಂಚಿದ್ದಾರೆ ಆಂಕರ್ ಅನುಶ್ರೀ. ಈಗ ಎಲ್ಲೆಲ್ಲೂ ಆಂಕರ್ ಅನುಶ್ರೀಯವರ ಮದುವೆಯದೇ ಸುದ್ದಿ. ತಮ್ಮ ಬಾಲ್ಯದ ಮದುವೆಯ ಕನಸಿನ ಬಗ್ಗೆ ಆಂಕರ್ ಅನುಶ್ರೀ ಕೊನೆಗೂ ಮಾತನಾಡಿದ್ದಾರೆ. ಕೊನೆಗೂ ಅಂತೂ ಮದುವೆಯ ಆಹ್ವಾನ ಪತ್ರಿಕೆಯನ್ನೇ ಬಿಡುಗಡೆ ಮಾಡುವ ಮೂಲಕ ಮದುವೆಯಾಗ್ತಿರುವುದು ನಿಜ ಎನ್ನುವುದನ್ನ ಹೇಳಿದ್ದಾರೆ. ನಾಡಿದ್ದು ಅಂದರೆ ಆಗಸ್ಟ್ 28ರಂದೇ ಅನುಶ್ರೀ ಮದುವೆಯಾಗಲಿದ್ದಾರೆ. ಅಷ್ಟಕ್ಕೂ ಆಂಕರ್ ಅನುಶ್ರೀ ಎಂದರೆ ಸಾಕು, ಅವರ ಅಸಂಖ್ಯಾತ ಅಭಿಮಾನಿಗಳಿಗೆ ಒಂದೇ ಚಿಂತೆ, ಅದು ಅವರ ಮದುವೆಯ ಬಗ್ಗೆಯಾಗಿತ್ತು. ಈಗ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ. ಕೊಡಗು ಮೂಲದ ರೋಷನ್ ಎಂಬುವವರ ಜೊತೆಗೆ ಅನುಶ್ರೀ ವಿವಾಹವಾಗಲಿದ್ದಾರೆ. ಮದುವೆಯ ಇನ್ವಿಟೇಷನ್ ಕೂಡ ವೈರಲ್ ಆಗಿದೆ. ಇದನ್ನ ನೋಡಿ ಕೊನೆಗೂ ಅವರ ಮದುವೆ ಕನ್ಫರ್ಮ್ ಆಗಿದೆ. ಇದೀಗ ಮದುವೆಗೆ ಇನ್ನೇನು 2 ದಿನವಿದೆ. ಮದುವೆಗೆ ಮುನ್ನುಡಿ ಬರೆಯಲಿದ್ದಾರೆ ಆಂಕರ್ ಅನುಶ್ರೀ. ಇದಾಗಲೇ ಅವರು ಮದುಮಕ್ಕಳಾಗಿ ಮಿಂಚಿದ್ದಾರೆ. ಬಾಲ್ಯದಿಂದಲೂ ಮದುವೆ ಎನ್ನುವುದು ಕನಸಾಗಿತ್ತು ಎಂದು ಮಾತು ಆರಂಭಿಸಿರುವ ಮೂಲಕ ಮದುವೆಯ ಸಡಗರ ಹೇಗಿರಬೇಕು ಎಂದು ಕನಸು ಕಂಡಿರುವುದಾಗಿ ಹೇಳಿದ್ದಾರೆ. ಅಷ್ಟಕ್ಕೂ ಇದು ಆಭರಣ ಸೇರಿದಂತೆ ಮದುವೆಗೆ ಬೇಕಾದ ಎಲ್ಲ ವಸ್ತುಗಳು ಒಂದೇ ಮಳಿಗೆಯಲ್ಲಿ ಸಿಗುವ ಶೋರೂಮ್ ಒಂದರ ಬಗ್ಗೆ ಅವರು ನೀಡಿರುವ ಜಾಹೀರಾತು. ಅನುಶ್ರೀ ಮದುವೆಯಾಗುತ್ತಿರುವ ಹುಡುಗನ ಹೆಸರು ರೋಷನ್. ರಾಮಮೂರ್ತಿ ಹಾಗೂ ಸಿಸಿಲಿಯಾ ಇವರ ತಂದೆ ತಾಯಿ. ರೋಷನ್ ಮೂಲತಃ ಕೊಡಗಿನವರಾಗಿದ್ದು ಉದ್ಯಮಿಯಾಗಿದ್ದಾರೆ. ಅಂದಹಾಗೆ ಅನುಶ್ರೀ ಹಾಗೂ ರೋಷನ್ ಅವರು ಹಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ದು ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಎಂದು ಹೇಳಲಾಗುತ್ತಿದೆ. ಆಗಸ್ಟ್ 28 ಗುರುವಾರದಂದು ಬೆಳಿಗ್ಗೆ 10:56ರ ಶುಭ ಮುಹೂರ್ತದಲ್ಲಿ ದಾಂಪತ್ಯ ಜೀವನಕ್ಕೆ ಈ ಜೋಡಿ ಕಾಲಿಡುತ್ತಿದೆ.